ಇವಾಗ ಏನ್ ಈ ಪಿಸಿನ ನೋಡ್ತಿದ್ರೆ ಈ ಪಿಸಿನ ತಗೊಬಂದ್ಬಿಟ್ಟು ಒಂದು ವಾರ ಕಾಲ್ ಕೆಳಗಡೆ ಇಟ್ಕೊಂಡು ನಾನು ಮನೇಲೆ ಮಲಗಿದ್ದೆ. ಸೊ ಏನಕ್ಕಪ್ಪ ಅಂದ್ರೆ ಒಂದು ಗೇಮಿಂಗ್ ರೂಮ್ ಸೆಟ್ ಆಗ್ಲಿ, ಆಮೇಲೆ ರೂಮ್ ಶಿಫ್ಟ್ ಮಾಡಿ ಆಮೇಲೆ ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು. ರೂಮ್ ಏನೋ ಶಿಫ್ಟ್ ಆದೆ, ವೈಫೈ ಪ್ರಾಬ್ಲಮ್ ಆಯ್ತು, ವೈಫೈ ಹಾಕಿಸ್ತೆ, UPS ಹಾಕಿಸ್ತೆ, UPS ಮೇನ್ ಥಿಂಗ್ ಆಗಬೇಕು ಅಂತ UPS ಕೂಡ ಕೈ ಕೊಡ್ತು. ಸೊ ಅಂತೂ ಇಂತೂ ಪಿಸಿ ತಗೊಬಂದ್ಬಿಟ್ಟು ಒಂದೂವರೆ ತಿಂಗಳಾಯ್ತು ನಾನು ಪಿಸಿ ತಗೊಬಂದು ಸೆಟಪ್ ಮಾಡಿ ರೂಮಲ್ಲಿ ಇಟ್ಕೊಂಡಿದ್ದೀನಿ ಹೊರತು ಲೈವ್ ಸ್ಟ್ರೀಮ್ ಮಾಡೇ ಇಲ್ಲ. ಫೈನಲಿ ಅಂತೂ ಇಂತೂ ಆ ದಿನ ಬಂದೇ ಬಿಡ್ತು ಅನ್ಸುತ್ತೆ ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡೋ ದಿವಸ. ಫೇಸ್ ರಿವೀಲ್ ಮಾಡಬೇಕಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಕೇಳಿದಾಗ ನೀವೆಲ್ಲ ಏನು ಹೇಳಿದ್ರಿ, 80% ಜನರು ಫೇಸ್ ರಿವೀಲ್ ಮಾಡಿ ಅಂತ ಹೇಳಿದ್ರಿ. ಇನ್ನು ಕೂಡ 20% ಮೆಂಬರ್ಸ್ ಹೇಳಿದ್ರಿ ಬ್ರೋ ಮಾಡಬೇಡಿ, ನಿಮ್ಮ ಹೈಪ್ ಕಮ್ಮಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಫಾಲೋವರ್ಸ್ ಆದಮೇಲೆ ಫೇಸ್ ರಿವೀಲ್ ಮಾಡಿ ಅಂತ. ಅದಕ್ಕೋಸ್ಕರ ನಾನು 2 ಜಾಗದಲ್ಲೂ ನಿಂತು ಥಿಂಕ್ ಮಾಡಿದೆ ಫೇಸ್ ರಿವೀಲ್ ಮಾಡಲಾ ಬೇಡ ಅಂತ. ನನ್ನ ಮೈಂಡ್ ಅಂತೂ ಫುಲ್ ಬ್ಲೈಂಡ್ ಆಗಿದೆ. ಸೊ ಇನ್ನೊಂದು ವಿಷಯ UPS ಬಗ್ಗೆ ಮಾತಾಡೋದಾದ್ರೆ ಪೇಮೆಂಟ್ ಎಲ್ಲ ರೆಡಿ ಆಗಿದೆ. ಸೊ UPS ಅವರಿಗೆ ಕಾಲ್ ಮಾಡಿದ್ದೀನಿ, ಇನ್ನೇನು ಅರ್ಧ 1 ಗಂಟೆಲಿ ಬಂದ್ಬಿಟ್ಟು UPS ಕೂಡ ರೆಡಿ ಮಾಡ್ಕೊಡ್ತಾರೆ. ಸೊ ರೆಡಿ ಆದಂಗೆ ಡಬಲ್ ಬೆಟ್ರ್ ಹಾಕ್ಸ್ಕೊಂಡು ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡೋದಂತೂ ಕನ್ಫರ್ಮ್. ಆದರೆ ಸ್ಟ್ರೀಮಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸಂಡೇ ನೈಟ್ ಬರೋಣ ಅಂತ ಅನ್ಕೊಂಡಿದ್ದೀನಿ. ಸಂಡೇ ನೈಟ್ ಏನೋ